ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. हाँ चिಕ್ಕಮ್ಮ ಬಂದೆ 10 minutes. ಚಿಕ್ಕಮ್ಮ ಅಲ್ಲ ನಾನು. ಹಾಕ್ಕೊಳ್ಳೋಕೆ ಕಷ್ಟ ಆಗ್ತಿದ್ಯಾ? ಹ್ಞೂ ಬ್ರೋ, ಇವತ್ತೆಲ್ಲ ಇದೇ ಬಟ್ಟೆ ಹಾಕೊಂಡಿರ್ಬೇಕು ಅಂದರೆ ಉಸಿರು ಕಟ್ದಂಗೆ ಆಗುತ್ತೆ. ಬ್ರೋ ಐ ಆಮ್ ಸಾರಿ. ನೀನು ಸಾರಿ ಕೇಳೋದು ಬೇಡ ಅಭಿ. ನಾವಿನ್ನೂ ಸಾರಿ ಅಂತಿದ್ದೀವಿ ಅಂದರೆ ಹಳೇದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅರ್ಥ, ವಿಚ್ ಇಸ್ ನಾಟ್ ಟ್ರೂ ಅಲ್ವಾ? ಆಗಿದ್ದೆಲ್ಲ ಆಯಿತು ಅಂತ ಮುಂದಕ್ಕೆ ಹೋಗೋಣ. ನಮ್ಮ ಪಾಸ್ಟಲ್ಲಿ ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಇರೋಷ್ಟು ದಿನ ಖುಷಿಯಾಗಿರೋಣ ಅನಿಸುತ್ತೆ ಅಲ್ವಾ? ಏನು ಬ್ರೋ ಇದು? ಓಪನ್ ಮಾಡಿ ನೋಡು, ಗೊತ್ತಾಗತ್ತೆ. ವಾವ್, ನಾನು ಇದನ್ನು ಎಷ್ಟು ದಿವಸದಿಂದ ತಗೊಬೇಕು ಅನ್ಕೊಂಡಿದ್ದೆ ಗೊತ್ತಾ, ಬಟ್ ನನಗೆ ಈ ಪ್ಯಾಟ್ರನ್ನೇ ಸಿಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬ್ರೋ, ನನ್ಗೆ ಇದೇ ಥರ ವಾಚ್ ಬೇಕಿತ್ತಂತ ನಿಂಗೆ ಹೇಗೆ ಗೊತ್ತಾಯ್ತು? ಹೆಲೋ ಬಿಗ್ ಬ್ರೋಸ್. ಅಭಿ ಬ್ರೋ, ನಿಂಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಸಿಗ್ತಾ ಇರೋದು ನನ್ನಿಂದ. ಅಭಿ ಬ್ರೋಗೆ ನಿಂಗೆ ಇದು ಇಷ್ಟ ಅಂತ ಹೇಳಿದ್ದೆ ನಾನು. ರೀಲಿ? ಯಾ, ಅದಕ್ಕೆ ನೀನು ಇವಾಗ ನನಗೆ ಫೀಸ್ ಅಂತ ಒಂದು 20,000 ರೂಪಾಯಿ ಜಿಪೇ ಮಾಡಬೇಕು. ತರಲೆ, ಇವತ್ತು ನನ್ನ ಬಿಡಲ್ವಾ? ಎನಿಹೌ, ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀನು ಹೀಗೆ ನನ್ನ ಜೊತೆಗೆ ನಿಂತ್ಕೊಂಡು ಎಂಗೇಜ್ಮೆಂಟ್ ನಡೆಸ್ಕೊಡ್ತಾ ಇದೆಯಾ. ಐ ಆಮ್ ರಿಯಲಿ ಹ್ಯಾಪಿ. ಹಲೋ, ನಾನು ಒಬ್ಳು ಇಲ್ಲಿದ್ದೀನಿ. ನೀವಿಬ್ರು ಸೇರ್ಬಿಟ್ರೆ ನನ್ನ ಮರ್ತೇ ಬಿಡ್ತೀರಾ. ನಿನ್ನೇನು ಮರೆಯೋದಕ್ಕಾಗತ್ತಾ? ನೆಕ್ಸ್ಟ್ ಕ್ಯೂವಲ್ಲಿರೋದು ನೀನೇ ಅಲ್ವಾ ಬ್ರೋ? ನಿನ್ನ ಮದುವೆ ಆಗ್ತಿದ್ದ ಹಾಗೆ ನಿಧಿ ಮದುವೆ ಫಸ್ಟಾಗಿ ಕೆಲಸ ಮಾಡಬೇಕು. ಈ ಚೈಲ್ಡ್ ಮನೇನ ಆಚೆ ತೊಳೆದಿದ್ರೆ ಸಾಕಾಗಿ ಹೋಗಿದೆ. ಬೇಡ ನೋಡು ನೋಡು ಬ್ರೋ. Are you okay, Vasu? Oh, Suman. Are you okay? ಸೊ ನೀವಿಬ್ರಿಗೆ ಏನಾಗಿಲ್ಲ ತಾನೆ? ಇಲ್ಲ ಸರ್, ನೀವು ಸರಿಯಾದ ಸಮಯಕ್ಕೆ ಬಂದು ದೊಡ್ಡ ಅನಾಹುತನ ತಪ್ಪಿಸಿದ್ರಿ. ನೀವು ಸರಿಯಾದ ಸಮಯಕ್ಕೆ 100ಗೆ ಡೈಲ್ ಮಾಡಿ ಕಾಲ್ ಕಟ್ ಮಾಡದೆ ಹಾಗೆ ಇಟ್ಕೊಂಡಿದ್ರಲ್ಲ ಸರ್. ನನಗೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇತ್ತು, ಎಮರ್ಜೆನ್ಸಿ ಅಂತ ಗೊತ್ತಾಯಿತು. ಸೊ GPS ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿಲ್ಲ ಅಂದಿದ್ರೆ ನಮ್ಮಿಬ್ರಿಗೆ ಇವತ್ತು ಏನಾಗ್ತಿತ್ತೋ ಗೊತ್ತಿಲ್ಲ. ಇಟ್ಸ್ ಅವರ್ ಡ್ಯೂಟಿ ಮೇಡಮ್. ನೀವಿಬ್ರು ನನ್ನ ಜೊತೆ ಸ್ಟೇಷನ್ಗೆ ಬನ್ನಿ, ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತೊಗೊತೀನಿ. ಸೊ ಇಲ್ಲಿ ಹೆಚ್ಚು ಜನ ಇರಲ್ಲ ಅಂತ ಇಂಥವ್ರ ಕಾಟ ಜಾಸ್ತಿ ಆಗಿದೆ ಮೇಡಮ್. ನಿಮ್ಮಂಥವ್ರು ಕೋಆಪ್ರೇಟ್ ಮಾಡಿದ್ರೆ ಇಂಥವ್ರಿಗೆ ಒಳ್ಳೆ ಪಾಠ ಕಲಿಸ್ತೀವಿ. ಶ್ಯೂರ್ ಸರ್. ರಿಮೋಟ್ ಕೊಡು. ದತ್ತಣ್ಣ, ಈಗ್ಯಾಕೆ ಟಿವಿ? ಕಣ್ಣು ಉರಿ ಬಂದು ಸುಸ್ತಾಗುತ್ತೆ. ನೆಗೆದು ಬಿತ್ತು ಸುಮ್ಮನೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಶೇಷು. ಚೆಸ್ ಆದರೂ ಆಡೋಣ ಅಂದರೆ ನಿನಗೆ ನನ್ನ ಲೆವೆಲಲ್ಲೇ ಚೆಸ್ ಆಡೋಕ್ಕೆ ಬರೋಲ್ಲ. ನನಗಿಂತ ಚೆನ್ನಾಗಿ ಚೆಸ್ ಆಡೋರ ಮೇಲೆ ಗೆದ್ದರೆ ಆಗ ಮನಸ್ಸಿಗೆ ಸಮಾಧಾನ. ಮತ್ತೆ ನಿನ್ನೆ ಪಾರ್ಕಲ್ಲಿ ನೆನ್ನೆಗೆ
ಆ ವಿಷಯ ಯಾಕೀಗ? ಹೋಗಲಿ, ಪೇಪರ್ ಆದರೂ ಬಂದಿದ್ರೆ ಕೊಡು, ಅದನ್ನಾದ್ರೂ ನೋಡ್ತೀನಿ. ಮಾವ ತೋಳಿ. ಮಾವ, ನಿಮಗೆ ತುಂಬ ಸುಸ್ತಾಗ್ತಾ ಇದೆ ಅಂದರೆ ನಾನು ಹೋಗಲ್ಲ, ಇಲ್ಲ ನಿಮ್ಮ ಜೊತೆನೇ ಇರ್ತೀನಿ. ಅಯ್ಯೋ ತುಳಸಿ, ನೀನು ಒಳ್ಳೆ. ಈ ದತ್ತಣ್ಣಂಗೆ ಹುಷಾರು ತಪ್ಪದಾಗ ಎಂಥ ಕಿರಿಕಿರಿ ಅಂತ ನೀನು ಗೊತ್ತಿಲ್ವಾ? ಯೋಚನೆ ಮಾಡಬೇಡ, ನೀನು ನಡಿ, ನಾನು ನೋಡ್ಕೋತೀನಿ. ನೆಗೆದು ಬಿತ್ತು ಏನೋ ಅದು ಕಿರಿಕಿರಿ ಅಂದರೆ? ನಾನು ಯಾವಾಗಲೂ ಕಿರಿಕಿರಿ ಮಾಡಿದ್ದೀನಿ? ಹೇಳು ತುಳಸಿ, ನಾನು ಯಾವಾಗಲಾದರೂ ನಿನಗೆ ಕಿರಿಕಿರಿ ಮಾಡಿದ್ದೀನ? ಇಲ್ಲ ಮಾವ. ನಮಸ್ಕಾರ. ಓ ಅಣ್ಣ, ಬನ್ನಿ ಕೂತ್ಕೊಳ್ಳಿ. ಬಾರು ಕೇಶವ. ಬನ್ನಿ ಬನ್ನಿ, ಬೇಗರೆ ಕೂತ್ಕೊಳ್ಳಿ. ಹುಷಾರಿಲ್ಲ ಅಂದ್ರಿ, ಈಗ ಹೇಗಿದ್ದೀರಿ? ಏನೋ ಹೀಗಿದ್ದೀನಿ. ತುಳಸಿ, ಬೀಗಕ್ಕೆ ತಿಂಡಿ ತಗೊಂಡು ಬಾ. ಈಗೇನು ಬೇಡ ತುಳಸಿ ಅವರೇ, ಸದ್ಯಕ್ಕೆ ಒಂದು ರೌಂಡ್ ಆಗಿದೆ ನಮಗೆ. ಇನ್ನು ಸ್ವಲ್ಪ ಹೊತ್ತಾಗಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ತಿನ್ನೋಣ. ನೀವು ಕೇಶವನ ಜೊತೆ ಹೋಗಿ ಬನ್ನಿ. ಏನಯ್ಯ ಕೇಶವ, ತುಳಸಿನ ಹುಷಾರಾಗಿ ಕರ್ಕೊಂಡು ಬರೋದು ನಿನ್ನ ಜವಾಬ್ದಾರಿ. ಆಯ್ತು ತಾತ. ನೋಡು, ತಾತ ತಾತ ಅನ್ನಬೇಡ ಅಂತ ಕೊನೆ ಸಲ ಹೇಳ್ತಾ ಇದ್ದೀನಿ. ನಿನಗೆ ಫೋನಲ್ಲಿ ಅದೇನೋ ಮ್ಯಾಪೆಲ್ಲ ಹಾಕ್ಕೊಂಡು ನೋಡ್ತಾರಲ್ಲ, ಅದು ಬರುತ್ತಾ? ಬರುತ್ತೆ ಸರ್, ಬರುತ್ತೆ ಸರ್. ಹಾಗಾದರೆ ಆಟೋಲ್ಲಿ ಹೋಗೋವಾಗ ಮ್ಯಾಪ್ ಹಾಕ್ಕೊಂಡು ಹೋಗು. ಇಲ್ಲ ಅಂದರೆ ರೂಟ್ ತಪ್ಪು ಹೋಗಿ ಎಲ್ಲೆಲ್ಲೋ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸರಿ ಸರ್. ಅಮ್ಮ, ಇದೇನಾ ಬಾಕ್ಸು? ತಗೊಳ್ಳ? ಕೇಶವ, ಕೇಳ್ತಿಯಲ್ಲಪ್ಪ, ತಗೋ. ಹುಷಾರು. ಮೆಲ್ಲಗೆ ಭಾರನ. ಹುಷಾರು. ನೀವು ನಿಶ್ಚಿಂತರಾಗಿ ಹೋಗಿ ಬನ್ನಿ. ಬೀಗರು ನೋಡೋದಕ್ಕೆ ನಾನು ಜಯರಾಮ ಇದ್ದೀವಿ. ಜಯರಾಮನ ಬೀಗ್ರೆ, ಇವು ನನ್ನ ಸ್ನೇಹಿತ ಶೇಷು ಅಲ್ವಾ? ಓಹ್ ಹೌದಲ್ವಾ, ಮರ್ತುಬಿಟ್ಟೆ, ಸಾರಿ. ಸರಿ, ಹಾಗಾದ್ರೆ ನಾನು ಹೋಗಿ ಬರಲ್ಲ ಮಾವ. ಆಯಿತು, ಹೋಗ್ಬಾ ತುಳಸಿ. ನೀನಿಲ್ಲೇ ಲೇಟ್ ಮಾಡ್ತಾ ಇದ್ರೆ ಅಲ್ಲಿ ನಿಶ್ಚಿತಾರ್ಥ ಮುಗ್ದು ಹೋಗಿರುತ್ತೆ. ಬೀಗರಿಗೆ ಏನು ಬೇಕಾದರೂ ನಾವಿದ್ದೀವಿ. ಹಶ್ವಾದರೆ ಎಲ್ಲರೂ ಒಟ್ಟಿಗೆ ತಿಂತೀವಿ. ನೀವು ಬರೋದು ಲೇಟ್ ಆದರೆ ಅಡುಗೆನೂ ನಾವೇ ಮಾಡ್ತೀವಿ. ನೀವು ಹೋಗಿ ಬನ್ನಿ. ಹುಷಾರು. ಬರ್ತೀನಿ. ಹುಷಾರಮ್ಮ. ಶೇಷು, ಹೋಗಿ ಬಾಗಿಲು ಹಾಕ್ಕೊಂಡು. ನಿಮಗೇನು ರೋಗ? ಇಲಿ ಜ್ವರ. ಇಲಿ ರೋಗನ? ಅದು ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಪಾರ್ಕಿಂದ ವಾಕಿಂಗ್ ಮುಗಿಸ್ಕೊಂಡು ಬರ್ತಿದ್ನಲ್ಲ, ಆಗ ಒಂದು ಬೆಕ್ಕು ನನ್ನೇ ನೋಡಿಕೊಂಡು ಅಯ್ಯೋ ಅಂತು. ಹಾಗಾದರೆ ಇದು ಇಲಿ ರೋಗನೇ. ಅಣ್ಣ, ನಿನ್ನೆ ಮಾಧವ್ ಅವ್ರು ಹೇಳ್ದಂಗೆ ಮಾತ್ರೆ ಪುಡಿ ಮಾಡಿ ಕಷಾಯದಲ್ಲಿ ಹಾಕ್ಕೊಟ್ಟಿದ್ದೀನಿ. ಮಾವ ಕುಡ್ದಿದ್ದಾರೆ. ಅವ್ನಿಗೆ ಸುಸ್ತಾಗ್ತಾ ಇದ್ರೆ ರೆಸ್ಟ್ ಮಾಡಕ್ಕೆ ಹೇಳಿ. ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡಿ ನಾನು ತಕ್ಷಣ ಬಂದ್ಬಿಡ್ತೀನಿ. ಆಯ್ತಮ್ಮ, ನೀನು ಆರಾಮಾಗಿ ಹೋಗ್ಬಾ. ಸರಿ, ಬರ್ತೀನಿ. ಫೈನಲಿ ನೀವೇನು ಅಂದ್ಕೊಂಡಿದ್ರು ಅದೆಲ್ಲ ಸಾಧಿಸ್ಬಿಟ್ಟಲ್ವ? ಇಷ್ಟು ವರ್ಷದಿಂದ ಮಾಡಿದ ಪ್ಲ್ಯಾನು ಫ್ಲಾಪ್ ಆಗಲಿಲ್ಲ. ನಿಮ್ಮ ಭಾವನ ಆ ಜನ್ಮ ಶತ್ರು ಮಗಳನ್ನ ಅವ್ರ ಮಗಂಗೆ ಕೊಟ್ಟು ಮದುವೆ ಮಾಡ್ತೀರಾ. ಫ್ಯಾಬ್ಯುಲಸ್. ಯು ಆರ್ ಬ್ರಿಲಿಯಂಟ್. ವೆಲ್ಕಮ್ ವೆಲ್ಕಮ್. ಎಲ್ಲ ಅಂದ್ಕೊಂಡು ಹಾಗೆ ಆಗ್ತಿದೆ. ಹಾಗಂತ ಅದನ್ನೆಲ್ಲ ಇಲ್ಲಿ ಮಾತಾಡೋದ್ರಿಂದ ಮುಂದೆ ಆಗೋದಕ್ಕೆ ತೊಂದರೆ ಆಗತ್ತೆ ಅಲ್ವಾ? ಆಮೇಲೆ ಮಾತಾಡೋಣ ಮಿಸ್ಟರ್ ಜನಾರ್ದನ್.
ಚಿಕ್ಕಮ್ಮ, ರೋಹಿತ್ರು ಕೇಳ್ತಿದ್ದಾರೆ ಗಂಡನ ಕಡೆಯಿಂದ ತಾಂಬೂಲ ಬದಲಾಯಿಸೋದು ಯಾರು ಅಂತ. ಇನ್ಯಾರು? ನೀನು ಮತ್ತೆ ಪೂರ್ಣಿ. ಪೂರ್ಣಿ ಆಗಲೇ ಎಲ್ಲೋ ಹೋದ್ಲು, ಎಲ್ಲಂತ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ಪೂರ್ಣಿನ ಹುಡುಕ್ತಿದ್ಯಾ? ಅವಳು ಮನೆಗೆ ಹೋಗಿದ್ದಾಳೆ. ಭಾವ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಸೊ ಇವಳಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಇನ್ನು ಅವರು ಯಾವಾಗಲೂ ಅಟೆನ್ಷನ್ ಸೀಕ್ ಮಾಡೋಕ್ಕೆ ನೋಡ್ತಿರ್ತಾರೆ. ಮನೆಗೆ ಬಂದಿದ್ದಾರೆ ನನ್ನ ಮೇಲೆ ಅಭಿ ಎಂಗೇಜ್ಮೆಂಟ್ ಅಂತ ಗೊತ್ತಾಗಿರುತ್ತೆ. ತಾವಾಗ ಬರಬೇಕು ತಾನೆ, ಹೋಗಿ ಇನ್ವೈಟ್ ಬೇರೆ ಮಾಡಬೇಕಾ? ಕೋಪ ಮಾಡ್ಕೋಬೇಡ ಅವಿ. ಇದ್ದಕ್ಕಿದ್ದ ಹಾಗೆ ವಿಷಯ ಭಾವನ್ ಗೊತ್ತಾದ್ರೆ ಅವ್ರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಅದಕ್ಕೆ ಪೂರ್ಣಿ ಹೋಗ್ತೀನಿ ಅಂದ್ಲು, ನಾನು ಬೇಡ ಅನ್ಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಬಿಡು. ಇದೇ ಪೆಟ್ಟು. ಈ ಪೆಟ್ಟು ಕೊಡೋಕ್ಕೆ ನಾನು ಕಾಯ್ತಿದ್ದೆ. ಕೊನೆಗೂ ನನ್ನ ಎಷ್ಟೋ ವರ್ಷದ ಆಸೆ ಈಡೇರ್ತಿದೆ. ಇನ್ನು ಕೆಲವೇ ಹೊತ್ತಲ್ಲಿ. ಹೊರಟ್ರಾ? ಮೊದಲನೇ ಸಲ ಒಬ್ಬ ಹುಡುಗನ್ ನೋಡಕ್ ಹೋಗ್ತಿದ್ಯಾ? ಹುಷಾರು ಪ್ರಿಯಾಂಕಾ. ಹೌದು ಹೌದು ಹೌದು. ನೋಡಮ್ಮ, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ನಿನ್ನ ಬಾಯಿಯಲ್ಲಿರೋ 32 ಹಲ್ಲು ಪ್ಲಸ್ 1 ಒಟ್ಟು 33 ಹಲ್ನ ಹೀ ಅಂತ ಬಿಟ್ಕೊಂಡು ಅವನು ಮುಂದೆ ನಗನಗ್ತಾ ಮಾತಾಡ್ತಾ ಕೂತ್ಕೋಬೇಡ. ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನೀನು ಬಿಲ್ ಕೊಡಕ್ ಹೋಗ್ಬೇಡ. ಅಯ್ಯ, ಹುಡುಗಿರ ಕೈಲಿ ಬಿಲ್ ಕೊಡಿಸಿದ್ರೆ ಅವನು ಎಂತ ಹುಡುಗ ಅಂತ ಅಲ್ಲೇ ಗೊತ್ತಾಗೋದಿಲ್ವೇ? ಏನಂತೀಯ ಅನ್ಸೂಯ? ಹೌದೌದು, ನೀವು ಮಾತ್ರ ಹೆಂಡತಿ ಮನೇಲಿ ಇರ್ಬೋದು, ಅಲ್ಲಿ ಮಾತ್ರ ಹುಡುಗಿರ್ ಬಿಲ್ ಕೊಡಬಾರ್ದು. ಬೇಕಾವೆಲ್ಲ ಈಗ. ನೋಡಮ್ಮ ಪಿಂಕಿ, ಹೇಗಾದ್ರೂ ಮಾಡಿ ಆ ಹುಡುಗ ನಿನ್ನ ಮದುವೆ ಆಗೋದಿಕ್ಕೆ ಒಪ್ಪಬೇಕು. ಹಾಗೆ ಮಾತಾಡ್ಬೇಕು ನೀನು. ಆಯ್ತಪ್ಪ. ಸರಿ, ಲೇಟ್ ಆಗ್ತಿದೆ. ಆಮೇಲೆ ಅವ್ರು ಹೇಳಿ ಟೈಮಿಗೆ ನಾವು ಹೋಗಿಲ್ಲ ಅಂತಂದ್ರೆ ಅವ್ರು ಬೇಜಾರಾಗ್ಬೋದು. ಓಹೋ, ಮೀಟರ್ ಹಾಕದೆ ನಮ್ಮನ್ನ ಕಳಿಸ್ಕೊಡಿ ಮಾವ ಅಂತ ನನ್ನ ಸೊಸೆ ಮುದ್ದು ಹೇಳ್ತಾ ಇದೆಯಾ? ಹೊರಡಿ ಹೊರಡಿ. ಒಳ್ಳೇದಾಗ್ಲಿ ಮಗಳೇ, ನೀನ್ ಹೋಗ್ಬಾ. ಹಾ, ಹೋಗ್ ಬನ್ನಿ ಹೋಗ್ ಬನ್ನಿ. ಏ ಸೊಸೆ ಮುದ್ದು, ಒಂದ್ ನಿಮಿಷ. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಅವನ ಜೊತೆ ತುಂಬಾ ಹೊತ್ತು ಮಾತಾಡಕ್ ಬಿಡಬೇಡ. ಕಾರಣ ಇಷ್ಟೇ, ನನ್ನ ಮಗಳನ್ನ ನೋಡಕ್ ಬರೋ ಎಲ್ಲಾ ಹುಡುಗರು ನನ್ನ ಮಗಳ ಜೊತೆ ಇಷ್ಟೊತ್ತೇ ಮಾತಾಡ್ತಾರೇನೋ ಅಂತ ಆ ಹುಡುಗ ತಪ್ಪು ತಿಳ್ಕೊಂಬಿಟ್ರೆ, ಅದಕ್ಕೆ ಹೇಳಿದೆ. ಸೊಸೆ ಮುದ್ದು, ಇನ್ನೊಂದು ವಿಷಯ, ಅವನೇನಾದ್ರೂ ಅಕಸ್ಮಾತ್ ಕಾರಲ್ಲಿ ಬಂದಿದ್ರೆ ಮನೆವರೆಗೂ ಡ್ರಾಪ್ ತಗೊಂಡ್ಬಿಡಿ. ದುಡ್ಡು ಉಳಿಸೋದಕ್ಕೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ಬಿಸಿಲು ತುಂಬಾ ಇದೆ, AC ಕಾರಲ್ಲಿ ಕೂತ್ಕೊಂಡು ಜುಮ್ ಅಂತ ಮನೆವರೆಗೂ ಬರ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಂತಿ? ರೀ, ಶುಭ ಕಾರ್ಯಕ್ಕೆ ಹೋಗ್ತಿದ್ದಾರೆ, ಎಷ್ಟು ಸಲ ತಡೆದು ನಿಲ್ಲಿಸ್ತೀರಾ? ನಿಲ್ಲಿಸ್ಬಾರ್ದಾ? ಅವ್ರಿಗೆ ಒಳ್ಳೇದಾಗತ್ತಾ? ಸಂಧ್ಯಾ, ನೀವು ಹೊರಡಿ. ಸೊಸೆ ಮುದ್ದು, ಆ ಟಿಪ್ಸು ಗಿಪ್ಸು ಅಂತ ಏನು ಕೊಡಕ್ ಹೋಗ್ಬೇಡ್ರಮ್ಮ. ರೀ, ಹಾಗಲ್ವೇ, ಈಗ ಹುಡುಗನ್ ನೋಡಕ್ಕೆ ಅಂತ ಹೋದ್ಲು. ಹುಡುಗನ್ ನೋಡಿದ ಖುಷಿನಲ್ಲಿ ಸರ್ವ್ ಮಾಡಿದವನ್ಗೆ ಟಿಪ್ಸ್ ಎತ್ ಕೊಟ್ಬಿಟ್ರೆ ಏನ್ ಮಾಡೋದು? ಅವಳು ನಿಮ್ಮಗಳು, ಎಲ್ಲಿಂದ ಕೊಡ್ತಾಳೆ? ಏನ್ ಇವಳು ಮಾತಿನ ಅರ್ಥ? ಅಂದ್ರೆ ಅವಳಿಗೆ ನನ್ನ ಬುದ್ಧಿ ಬಂದಿದೆ ಅಂತಾನ, ಅಥವಾ ನಾನು ಅವಳಿಗೆ ದುಡ್ಡು ಕೊಟ್ಟಿಲ್ಲ ಅಂತಾನ? ನಾನು ಅವಳಿಗೆ ದುಡ್ಡೇ ಕೊಟ್ಟಿಲ್ಲ, ಟಿಪ್ಸ್ ಎಲ್ಲಿ ಕೊಡ್ತಾಳೆ? ಕೇಶವ, ಇದೆ ಅಲ್ವಾ? ಹೌದು ಅಮ್ಮ, ಬೋರ್ಡ್ ಹಾಕಿದ್ಯಲ್ಲ ಎಂಗೇಜ್ಮೆಂಟ್ ಅಂತ. ಸರಿ, ಬಾ ಹೋಗೋಣ. ಯಾರನ್ನಾದ್ರು ಕೇಳಮ್ಮ? ಪರವಾಗಿಲ್ಲ, ಬೇಡ ಬಾ, ಅಲ್ಲಿ ಮುಂದೆ ಯಾರನ್ನಾದ್ರೂ ಕೇಳೋಣ.
ಏನಪ್ಪ ಇವತ್ತು ನಿಶ್ಚಿತಾರ್ಥ ನಡೀತಾ ಇದೆಯಲ್ಲ ಹುಡುಗಿ ಅವ್ರ ತಾಯಿ ವಂಜನ್ ಭೇಟಿ ಆಗ್ಬೇಕಾಗಿತ್ತು. ಏನಾಗಬೇಕಾಗಿತ್ತು? ಸ್ವೀಟ್ ಕೇಳಿದ್ರು. ನೋಡಿ ಮೇಡಮ್, ಮೇನ್ ಎಂಟ್ರೆನ್ಸಿಂದ ಯಾರು ಬಿಡಬೇಡಿ ಅಂತ ಹೇಳಿದ್ದಾರೆ. ಕಿಚನು ಈ ಕಡೆ ಇದೆ, ಈ ಕಡೆ ಹೋಗಿ ಅಲ್ಲಿ ನಂಬರ್ ಇದೆಯಲ್ಲ, ಫೋನ್ ಮಾಡಿ. ಯಾರೋ ದೊಡ್ಡವ್ರ ಮನೆ ಕಾರ್ಯಕ್ರಮ ಅನ್ಸುತ್ತೆ. ಯಾರ್ದಾರ್ದು ಆಗಲಿ ಬಿಡು ಕೇಶ್ವರ್, ನಮಗೇನು ಸ್ವೀಟ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗೋಣ. ಅಮ್ಮ, ಶಾಸ್ತ್ರ ಶುರು ಮಾಡೋಣವಾ? ಹಾಂ, ವನಜ ಅವರಲ್ಲಿ ಕರ್ಕೊಂಬರ್ತೀನಿ. ಚಿಕ್ಕಮ್ಮ, ಪೂರ್ಣಿ ಫೋನ್ ಮಾಡಿದ್ಲಾ? ಇಲ್ಲ ಅವಿ. ಅವಿ, ಶಾಸ್ತ್ರ ಶುರು ಆಗ್ತಿದೆ. ಎಷ್ಟೊತ್ತು ಮಾಡ್ತೀಯಾ? ನಡಿ. ಅಲ್ಲ ರೀ ಮಾವ, ಲೇಟ್ ಆಗ್ತಿದೆ, ಬಾ.